ಇವತ್ತಿನ ಈ ಸಂಚಿಕೆಯನ್ನು ವಿಶೇಷವಾಗಿ ಎಲ್ಲ ಪಾಸ್ಟರ್ಸಿಗಾಗಿ ಹಾಗೂ ದೈವಜನರಿಗಾಗಿ ದೇವರು ಒಂದೊಳ್ಳೆ ಪ್ರಕಟಣೆಯ ಮೂಲಕ ಒಂದೊಳ್ಳೆ ಸಂದೇಶವನ್ನು ನೀಡಲಿದ್ದಾರೆ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಸಭೆಯ ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಸಭೆ ಏನು ಮಾಡಿದರೆ ವಿಸ್ತರಿಸಲ್ಪಡುತ್ತದೆ, ಈ ವಿಷಯದ ಕುರಿತಾಗಿ ದೇವರು ಒಂದು ಪ್ರಕಟಣೆಯ ಮೂಲಕ ಒಂದೊಳ್ಳೆಯ ಸಂದೇಶವನ್ನು ನೀಡಲಿದ್ದಾರೆ. ಇವತ್ತಿನ ಈ ಸಂಚಿಕೆ ತುಂಬ ವಿಶೇಷವಾದಂಥ ಒಂದು ಸಂಚಿಕೆ. ದೇವರ ಪ್ರಕಟಣೆಯನ್ನು ಹಾಗೂ ಕೆಲವು ಮರ್ಮಗಳನ್ನು ತಮ್ಮೆಲ್ಲರಿಗೂ ವಿವರಿಸಲಿದೆ. ಆದ್ದರಿಂದ ಯಾರು ಇವತ್ತಿನ ಈ ಸಂಚಿಕೆಯನ್ನು ಮಿಸ್ ಮಾಡಿಕೊಳ್ಳದೆ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋವನ್ನು ಆಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇವತ್ತಿನ ಸಂದೇಶಕ್ಕಾಗಿ ದೇವರಾತ್ಮನು ಆರಿಸಿಕೊಂಡ ಭಾಗ ಸತ್ಯವೇದ ಪುಸ್ತಕದಿಂದ ಆದಿಕಾಂಡ 41ನೇ ಅಧ್ಯಾಯ 38ನೇ ವಚನ. ಈ ವಾಕ್ಯದಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಲಾಗಿದೆ: ಫರೋನು ತನ್ನ ಪರಿವಾರದವರಿಗೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವನೂ ಇಲ್ಲ, ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು. ಇಲ್ಲಿವರೆಗೂ ಧ್ಯಾನಿಸಿದ ಈ ಒಂದು ವಾಕ್ಯದ ಸಂದರ್ಭ ಹಿನ್ನೆಲೆ ಈ ರೀತಿಯಾಗಿದೆ. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಯೋಸೇಫನಿಗೆ ದೇವರು ಕನಸನ್ನು ವಿವರಿಸುವಂಥ ಒಂದು ವರದಾನವನ್ನು ನೀಡಿದ್ದರು. ದೇವರು ಕೊಟ್ಟಂಥ ಆ ವರದಾನದ ಮೂಲಕ ಯೋಸೇಫನು ರಾಜನಿಗೆ ಬಿದ್ದಂಥ ಕನಸಿನ ಅರ್ಥವನ್ನು ವಿವರಿಸುತ್ತಾನೆ. ಅದನ್ನು ತಿಳಿದುಕೊಂಡಂಥ ಫರೋ ರಾಜನು, ಯೋಸೇಫನು ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ದೇವರ ಆತ್ಮನ ಸಹಾಯದಿಂದ ವಿಶೇಷ ಜ್ಞಾನ ವಿವೇಕಗಳುಳ್ಳ ಪುರುಷನು. ಯೋಸೇಫಿನಲ್ಲಿ ಅಡಗಿರುವ ವಿಶೇಷವಾದಂಥ ತಲಾಂತನ್ನು ಗುರುತಿಸಿದ ಫರೋ ರಾಜನು, ಯೋಸೇಫನು ಸಾಮಾನ್ಯ ವ್ಯಕ್ತಿಯಲ್ಲ, ವಿಶೇಷವಾದಂಥ ಬುದ್ಧಿ ವಿವೇಕಗಳುಳ್ಳ ಪುರುಷನು ಹಾಗೂ ದೇವರಾತ್ಮನು ಈತನೊಂದಿಗೆ ಇದ್ದಾನೆ ಎಂದು ಗುರುತಿಸಿದ. ಫರೋ ರಾಜನು ಮುಂದೆ ಬರಲಿಕ್ಕಿದ್ದಂಥ 7 ವರ್ಷದ ಬರಗಾಲದಿಂದ ಐಗುಪ್ತ ದೇಶವನ್ನು ಸಂರಕ್ಷಿಸಲು, ಅಂಥ ಒಂದು ಕ್ಲಿಷ್ಟವಾದ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಯೋಸೇಫನನ್ನು ಸರ್ವಾಧಿಕಾರಿಯಾಗಿ ಆ ದೇಶಕ್ಕೆ ಫರೋ ರಾಜನು ನೇಮಿಸುತ್ತಾನೆ. ಹಾಗೂ ದೇವರ ಪ್ರಣಾಳಿಕೆ ಸಹ ಯೋಸೇಫನನ್ನು ಬರಗಾಲದಲ್ಲಿ ವಿಶೇಷವಾಗಿ ಉಪಯೋಗಿಸಬೇಕೆಂಬುದೇ ಆಗಿತ್ತು. ಈ ಒಂದು ಉದ್ದೇಶದಿಂದಲೇ ಯೋಸೇಫನನ್ನು ದೇವರು ಐಗುಪ್ತ ದೇಶದಲ್ಲಿ ಕರೆದುಕೊಂಡು ಬಂದಿದ್ದರು. ದೇವರು ನಿರ್ಣಯಿಸಿದ ಕಾಲ ಸಮೀಪವಾದಾಗ ದೇವರು ಯೋಸೇಫನನ್ನು ರಾಜನ ಮುಂದೆ ಕರೆದುಕೊಂಡು ಹೋಗಿ ನಿಲ್ಲಿಸುತ್ತಾರೆ. ಆದರೆ ಫರೋ ರಾಜನಿಗೆ ಯಾವ ಪ್ರಣಾಳಿಕೆಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಹೇಳಬೇಕಾದ್ರೆ ಫರೋನು ಒಬ್ಬ ಇಬ್ರಿಯನಲ್ಲ, ಐಗುಪ್ತ ದೇಶದವನು. ಅನ್ಯ ದೇಶದವನಾದಂಥ ಒಬ್ಬ ರಾಜನು ದೇವರ ಆತ್ಮನನ್ನು ಗುರುತಿಸಿ, ದೇವರ ಜ್ಞಾನವನ್ನು ಗುರುತಿಸಿ, ತನ್ನ ಸಾರ್ವಭೌಮತ್ವವನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನೀಡಿದ ಹಾಗೂ ಸರ್ವಾಧಿಕಾರಿಯಾಗಿ ನೇಮಿಸಿದ. ಹಾಗೂ ನಾವು ಆದಿಕಾಂಡ 39ನೇ ಅಧ್ಯಾಯ ಅಂದರೆ ಸ್ವಲ್ಪ ಹಿಂದಕ್ಕೆ ಹೋದಾಗ ಅಲ್ಲಿ ಸಹ ಯೋಸೇಫನನ್ನು ಕ್ರಯಕ್ಕೆ ಕೊಂಡುಕೊಂಡಂಥ ಪೋಟಿಫರನು ಸಹ ಯೆಹೋವನು ಅಂದರೆ ದೇವರು ಯೋಸೇಫನ ಸಂಗಡವಿದ್ದು ಅವನ ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಆ ಪೋಟಿಫರನು ತಿಳಿದು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು. ಯೋಸೇಫನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟನು. ಅನ್ಯ ವ್ಯಕ್ತಿಯಾದಂಥ ಪೋಟಿಫರನು ಸಹ ದೇವರು ಯೋಸೇಫನೊಂದಿಗೆ ಇದ್ದಾರೆ ಎಂಬುದನ್ನು ಗುರುತಿಸಿ ತನ್ನ ಮನೆಯ ಆಡಳಿತದ ಎಲ್ಲ ನಿರ್ವಹಣೆಯನ್ನು ಯೋಸೇಫನಿಗೆ ಒಪ್ಪಿಸುತ್ತಾರೆ. ಒಂದು ವೇಳೆ ಈ ರೀತಿ ಆಗಿದ್ದರೆ ಏನಂದರೆ
ಯೋಸೇಫನ ಕನಸನ್ನು ತಿಳಿದುಕೊಂಡಂಥ ಫರೋ ರಾಜನು ಯೋಸೇಫನಿಗೆ ಅಧಿಕಾರವನ್ನು ನೀಡದೆ ತಾನೇ ಆ 7 ವರ್ಷವನ್ನು ಅಂದರೆ 7 ವರ್ಷದ ಬರಗಾಲವನ್ನು ನಿಯಂತ್ರಿಸಲಿಕ್ಕೆ ಹಾಗೂ ಆ ದೇಶವನ್ನು ರಕ್ಷಿಸಲಿಕ್ಕೆ ಅವನೇ ಪ್ರಯತ್ನ ಪಟ್ಟಿದ್ರೆ ಏನಾಗ್ತಾಯಿತ್ತು? ಒಂದು ವೇಳೆ ಫರೋ ರಾಜನೇ ಏನಾದರೂ ಈ ರೀತಿಯಾಗಿ ಮಾಡಿದರೆ ಆ ದೇಶದ ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಗ್ತಾಯಿತ್ತು. ಬರಗಾಲ ಆ ದೇಶವನ್ನು ಅಲ್ಲಾಡಿಸ್ಬಿಡ್ತಿತ್ತು. ಅನ್ಯ ದೇಶದ ರಾಜನಾದರೂ ಸಹ ದೇವರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ತಿಳಿಯದವ ಕೂಡ ದೇವರ ಆತ್ಮವನ್ನು ಗುರುತಿಸಿದ, ದೇವರ ಜ್ಞಾನವನ್ನು ಗುರುತಿಸಿದ, ಬರಗಾಲದ ವಿರುದ್ಧ ಹೋರಾಡಲಿಕ್ಕೆ ತನ್ನ ಶಕ್ತಿ ಸಾಮರ್ಥ್ಯ ಬಲ ಜ್ಞಾನ ಸಾಲದು ಎಂದು ಫರೋ ರಾಜನು ತಿಳಿದುಕೊಂಡ. ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಅನ್ಯ ದೇಶ ರಾಜನಾದರೂ ಸಹ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡ. ಆದ್ದರಿಂದಲೇ ಆ ಒಂದು ಬರಗಾಲದಲ್ಲೂ ಆ ಒಂದು ದೇಶ ಸುಭಿಕ್ಷೆಯಿಂದ ಸಮೃದ್ಧಿಯಿಂದ ದವಸ ಧಾನ್ಯಗಳಿಂದ ತುಂಬಿಕೊಂಡಿತ್ತು. ಇಲ್ಲಿವರೆಗೂ ವಿವರಿಸಿದ ಈ ಒಂದು ಸಂದೇಶ ಭಾಗವನ್ನು ಆಧಾರ ಮಾಡಿಕೊಂಡು ದೇವರು ಇದರ ಮೂಲಕ ಕೆಲವು ಮರ್ಮಗಳನ್ನು ನಮಗೆ ಈಗ ತಿಳಿಸಲಿದ್ದಾರೆ. ಈ ಸಂದೇಶದ ಮೊದಲನೇ ಅಂಶ ಮಾರ್ಮಿಕ ಸತ್ಯ ಇದಾಗಿದೆ. ಉದಾಹರಣೆಗೆ ನಾವು ಫರೋ ರಾಜನನ್ನು ಒಂದು ಸಭಾ ನಾಯಕನಿಗೆ ಹೋಲಿಸಬಹುದು. ಐಗುಪ್ತ ದೇಶವನ್ನು ಒಂದು ಸಭೆಗೆ ಹೋಲಿಸಬಹುದು. ಬರಗಾಲ ಎಂಬ ಒಂದು ಸಮಸ್ಯೆಯನ್ನು ಒಂದು ಶ್ರಮೆಗೆ ಹೋಲಿಸಬಹುದು. ಯೋಸೇಫನನ್ನು ಒಬ್ಬ ಅಭಿಷಕ್ತನಿಗೆ ಹೋಲಿಸಬಹುದು. ಸೊ ಒಟ್ಟಾರೆ ಹೇಳಬೇಕಾದ್ರೆ ಸಭೆಯಲ್ಲಿ ಸಭೆಯ ಒಳಗೆ ಸಮಸ್ಯೆ ಶ್ರಮೆ ಬರುವಂಥ ಸಂದರ್ಭದಲ್ಲಿ ಫರೋ ಏನೋ ಪಾಸ್ಟ್ರ್ ಏನು ಮಾಡ್ತಾ ಇದ್ದಾರೆ, ಒಳ್ಳೆಯ ಅಭಿಷಕ್ತನನ್ನು ಅವನ ಅಭಿಷೇಕವನ್ನು ಗುರುತಿಸಿ ಆ ಶ್ರಮೆಯ ವಿರುದ್ಧ ಹೋರಾಡಲು ಅವನನ್ನು ನಿಲ್ಲಿಸ್ತಾ ಇದ್ದಾರೆ. ಇದರ ಮೂಲಕ ದೇವರು ತಮ್ಮೆಲ್ಲರಿಗೂ ತಿಳಿಸುವ ವಿಷಯ ಏನಂತಂದರೆ, ಇವತ್ತು ಸಹ ಸಭೆಗಳಲ್ಲಿ ಅನೇಕ ಅಭಿಷಕ್ತರನ್ನು ದೇವರು ಒಂದು ವಿಶೇಷವಾದ ಉದ್ದೇಶಕ್ಕಾಗಿ ಪ್ರಣಾಳಿಕೆಗಾಗಿ ಆಯಾ ಸಭೆಗಳಲ್ಲಿ ನೆಟ್ಟಿದ್ದಾನೆ. ಆದರೆ ಬಹಳ ಜನ ಪಾಸ್ಟರ್ಸ್ಗೆ ಗೊತ್ತು, ಅವರ ಸಭೆಯಲ್ಲಿರುವಂಥ ಅಭಿಷಕ್ತರ ಬಗ್ಗೆ ಗೊತ್ತು, ಅಭಿಷೇಕದ ಬಗ್ಗೆನೂ ಸಹ ಗೊತ್ತು, ದೇವರು ಅವ್ರಿಗೆ ಕೊಟ್ಟಿರುವಂಥ ವಿಶೇಷ ತಲಾಂತುಗಳ ಬಗ್ಗೆನೂ ಸಹ ಗೊತ್ತು. ಆದರೂ ಅವರು ಆ ಒಂದು ಅಭಿಷಕ್ತರನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ಬಹಳ ಪಾಸ್ಟರ್ಸ್ಗೆ ಇರುವಂಥ ಭಯ ಏನಂತಂದರೆ, ಇತರರಿಗೆ ಅವಕಾಶ ಕೊಟ್ಬಿಟ್ರೆ, ಅಭಿಷಕ್ತರನ್ನು ಒಂದು ವೇಳೆ ಉಪಯೋಗಿಸ್ಕೊಂಡ್ಬಿಟ್ರೆ ಜನ ಅವ್ರನ್ನ ಗುರುತಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ, ನಮ್ಮ ಸ್ಥಾನಮಾನಗಳು ಏನಾಗ್ತಾವೋ ಅನ್ನೋದೊಂದು ದೊಡ್ಡ ಭಯ ಅವ್ರದ್ದು. ಮತ್ತೊಂದು ವಿಷಯ ಏನಂತಂದರೆ ಪಾಸ್ಟ್ರು ಮಕ್ಕಳು, ಅವ್ರ ಮೊಮ್ಮಕ್ಕಳು ಇವರೇ ಅದರೊಳಗೆ ಇರಬೇಕು, ಇವರೇ ಅದರಲ್ಲಿರುವಂಥ ಎಲ್ಲ ಕಾರ್ಯಗಳಲ್ಲಿ ಮುಂದೆ ಇರಬೇಕು. ಈ ರೀತಿಯಾದ ಮನೋಭಾವನೆಯಿಂದಲೇ ಅನೇಕ ಸಭೆಗಳು ಇವತ್ತು ನಡೆಸ್ತಾ ಇದ್ದಾರೆ. ಮತ್ತೊಂದು ವಿಷಯ ಏನಂತಂದರೆ, ಕೆಲವು ಪಾಸ್ಟರ್ಸ್ನ ಮನೋಸ್ಥಿತಿ, ಇನ್ನೂ ಕೆಲವು ಪಾಸ್ಟರ್ಸ್ ಏನಂತಂದರೆ ತಮ್ಮದೇ ನಡಿಬೇಕು, ತಾವೇನು ಅನ್ಕೊತಾರೆ ಅದೇ ಆಗಬೇಕು. ದೇವರ ಚಿತ್ತ ಏನಾಗಿದೆ, ದೇವರು ಏನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಅದಕ್ಕೆ ಒಪ್ಪಿಸಿಕೊಡೋದಿಲ್ಲ. ತಮ್ಮದೇ ಆದಂಥ ಜ್ಞಾನದಿಂದ ಬಲದಿಂದ ಉಪದೇಶ ಮಾಡ್ತಾರೆ. ಸೊ ಈ ಎಲ್ಲ ಕಾರಣಗಳಿಂದ ಸಭೆಗಳು ಇವತ್ತು ಬೆಳೀತಾ ಇಲ್ಲ. ಇದು ನನ್ನ ಅನಿಸಿಕೆ ಅಥವಾ ನನ್ನ ಯೋಚನೆಗಳಲ್ಲ, ಇದು 100% ದೇವರು ಕೊಟ್ಟಂಥ ಪ್ರಕಟಣೆ. ಆದಿ ಅಪೊಸ್ತಲರ ಸೇವೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಂಥ ಸೇವೆ. ಆ ಸೇವೆಯಲ್ಲಿ ಇದ್ದಂಥ ಶಿಷ್ಯರ ತನುಮನದಲ್ಲಿ ಇದ್ದಂಥ ತವಕ ಒಂದೇ, ದೇವರ ಚಿತ್ತವನ್ನು ನೆರವೇರಿಸುವುದು ಮಾತ್ರವಾಗಿತ್ತು. ಆದ್ದರಿಂದಲೇ ಅಪೊಸ್ತಲರ ಸೇವೆ ಯಶಸ್ವಿಯಾಯಿತು. ಅಪೊಸ್ತಲನಾದಂಥ ಪೇತ್ರನು ಒಂದು ವೇಳೆ ಆ ದಿನಗಳಲ್ಲಿ ತಮ್ಮ ಸೇವೆಗಳಲ್ಲಿ ಅವರ ಮಕ್ಕಳನ್ನು ಹಾಗೂ ಅವರ ಕುಟುಂಬವನ್ನು, ಅವರ ಒಂದು ಮೊಮ್ಮಕ್ಕಳನ್ನು ಅದರಲ್ಲಿ ಸೇರಿಸ್ಕೊಂಡು ಸೇವೆ ಮಾಡಿದರೆ ಆ ಸೇವೆ ಅವತ್ತು
ಅಷ್ಟೇ ಯಶಸ್ವಿಯಾಗಿ ನಡೀತಾ ಇರಲಿಲ್ಲ. ಒಂದು ಒಳ್ಳೆ ಸಭಾಪಾಲಕನ ಒಳ್ಳೆ ಲಕ್ಷಣ ಏನಂತಂದರೆ ತನ್ನ ಸಭೆಯಲ್ಲಿರುವಂಥ ಅಭಿಷಕ್ತರನ್ನು ಗುರುತಿಸುವುದು ಹಾಗೂ ಆ ಅಭಿಷಕ್ತರನ್ನು ಕಾಲಕ್ಕೆ ತಕ್ಕ ಹಾಗೆ ಉಪಯೋಗಿಸುವುದು. ಅಂದರೆ ಎಲ್ಲಿ ಆ ಅಭಿಷೇಕದ ಅವಶ್ಯಕತೆ ಇದೆ, ಯಾವ ಸಂದರ್ಭಗಳಲ್ಲಿ, ಅಂಥ ಸಂದರ್ಭಗಳಲ್ಲಿ ಆ ಅಭಿಷಕ್ತರನ್ನು ಉಪಯೋಗಿಸುವುದು. ಈ ಎಲ್ಲ ಅಂಶಗಳನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಸಂದೇಶ ಏನಂತಂದರೆ, ನಿಮ್ಮ ಸಭೆಗಳಲ್ಲೂ ಸಹ ಅಮೂಲ್ಯವಾದಂಥ ಶ್ರೇಷ್ಠವಾದಂಥ ಅಭಿಷಕ್ತರುಗಳನ್ನು ದೇವರು ಇಟ್ಟಿದ್ದಾರೆ. ಸಭೆಯ ನಾಯಕನು ಆ ಅಭಿಷೇಕವನ್ನು, ಅಭಿಷಕ್ತರನ್ನು ಗುರುತಿಸಿ ಉಪಯೋಗಿಸಿದಾಗ ಆ ಸಭೆ ತನ್ನಷ್ಟಕ್ಕೆ ತಾನೇ ವಿಸ್ತರಿಸಲ್ಪಡುತ್ತದೆ. ಫರೋ ರಾಜನು ಸಹ ಮಾಡಿದ್ದು ಇದೆ. ಏನಂತಂದರೆ ಕ್ಲಿಷ್ಟ ಸಮಯದಲ್ಲಿ, ಕಠಿಣ ಪರಿಸ್ಥಿತಿಗಳಲ್ಲಿ ದೇಶ ಹಾದು ಹೋಗುತ್ತಿರುವಂಥ ಸಂದರ್ಭದಲ್ಲಿ ದೇವರ ಅಭಿಷಕ್ತನನ್ನು ಗುರುತಿಸಿ ಅವನಿಗೆ ಸರ್ವಾಧಿಕಾರವನ್ನು ನೀಡಿದರಿಂದಲೇ ಇತರ ದೇಶಗಳು ಸಹ ಆ ದೇಶವನ್ನು ಹುಡುಕಿಕೊಂಡು ಬಂದವು. ಅಂದರೆ ಯೋಸೇಫನ ಒಂದು ಅಭಿಷೇಕ ಐಗುಪ್ತ ದೇಶಕ್ಕೆ ಮಾತ್ರ ಸೀಮಿತವಾಗಿದ್ದಿಲ್ಲ. ಅವನ ಒಂದು ಅಭಿಷೇಕ ಇತರ ದೇಶಗಳವರೆಗೆ ವ್ಯಾಪಿಸಿಕೊಂಡಿತ್ತು, ಅಷ್ಟೊಂದು ವಿಸ್ತರಿಸಲ್ಪಟ್ಟಿತ್ತು. ಅದೇ ರೀತಿ ಇವತ್ತು ಸಹ ಸಭೆಗಳಲ್ಲಿ ವಿಶೇಷವಾದ ಅಭಿಷೇಕಗಳ ಮೂಲಕ ಅಭಿಷಕ್ತರನ್ನು ದೇವರು ನೆಟ್ಟಿರುವುದು ನಿಮ್ಮ ಸಭೆಗಳ ವಿಸ್ತರಣೆಗಾಗಿಯೇ. ಅದನ್ನು ನೀವು ತಕ್ಕ ಸಮಯದಲ್ಲಿ, ಸಂದರ್ಭಗಳಲ್ಲಿ ಉಪಯೋಗಿಸದೆ ಹೋದರೆ ಹೇಗೆ ಸಭೆಗಳು ವಿಸ್ತರಿಸಲ್ಪಡುತ್ತವೆ?